ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಈ ಪಾರ್ಟ್ 2 ವಿಡಿಯೋನಲ್ಲಿ ನಾವು ರಾಮೇಶ್ವರಂ, ಕನ್ಯಾಕುಮಾರಿ, ಮಧುರೈ, ಬೆಂಗಳೂರು ಇದೆಲ್ಲ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀನಿ. ಏನಾಗಿದೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಅರ್ಲಿ ಮಾರ್ನಿಂಗ್ 5 to 6 ಮಾತ್ರ ಜ್ಯೋತಿರ್ಲಿಂಗ, ಸ್ಫಟಿಕಲಿಂಗದ್ದು ದರ್ಶನ ಇರುತ್ತೆ. ಸೊ ಇಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರೆ 5 o'clock ಅಲ್ಲಿ ರೀಚ್ ಆಗೋದಲ್ಲ, 4 o'clock ಅಲ್ಲಿರಬೇಕು. ಬಿಕಾಸ್ ಕ್ಯೂ ಸ್ಟಾರ್ಟ್ ಆಗಿರುತ್ತೆ. ಸೊ 3:30 ಎದ್ದು ರೆಡಿಯಾಗಿ 4 o'clock ನಾವು ಆಲ್ಮೋಸ್ಟ್ ಅಲ್ಲಿ ಟೆಂಪಲ್ ಎಂಟ್ರೆನ್ಸಲ್ಲಿ ರೀಚ್ ಆಗಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ 2 ಕ್ಯೂ ಇತ್ತು. ಅದೇ ಒಂದು ಹೇಳ್ದಂಗೆ ಯಾವುದು ಫ್ರೀ ಎಂಟ್ರಿ ಇಲ್ಲ ಇಲ್ಲಿ. ಒಂದು 50 rupees ಇರುತ್ತೆ, ಅದು ನಾರ್ಮಲ್ ಅಂತ ಕನ್ಸಿಡರೇಷನ್. ಇನ್ನೊಂದು 200 rupees ಪರ್ ಪರ್ಸನ್ ಕ್ಯೂ ಇದೆ. ಸೊ ನಾವು 200 rupees ಪರ್ ಪರ್ಸನ್ ತೊಗೊಂಡು ಆ ಕ್ಯೂ ಅಲ್ಲೇ ಹೋಗಿದ್ದು. ಅದನ್ನು ಏನು ಕಮ್ಮಿ ಇರಲಿಲ್ಲ, ಅಲ್ಲೂ ತುಂಬ ಜನ ಇದ್ದರು. ಬಟ್ ಓಕೆ, ಅಲ್ಲಿ ದರ್ಶನ ಮಾಡ್ಬೋದು ಅನ್ನಂಗಿತ್ತು. ಆಲ್ಮೋಸ್ಟ್ ಈ 6 ಒಳಗಡೆ ಯಾರಿಗೆಲ್ಲ ದರ್ಶನ ಆಗಲ್ಲ ಅನ್ನಂಗಿತ್ತು. ಅದು ಕ್ಲೋಸ್ ಮಾಡಿದ್ರು ಅವರು ಅದನ್ನು. ಸೊ ಅವ್ರಿಗೆ ಗೊತ್ತಿರುತ್ತಲ್ಲ ಎಷ್ಟು ಅಮೌಂಟ್ ಆಫ್ ಪೀಪಲ್ ನೋಡ್ಬೋದು ಅಂತ, ಅಷ್ಟನ್ನು ಮಾತ್ರ ಎಂಟ್ರಿ ಕೊಟ್ಟಿದ್ದವರು. ನೆಕ್ಸ್ಟು ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದು ಅಗ್ನಿ ತೀರ್ಥಂ ಸ್ನಾನ ಅಂತ ಮಾಡಬೇಕು. ಇದು ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಮಾಡೋವಂಥ ಒಂದು ಅಗ್ನಿ ತೀರ್ಥಂ ಸ್ನಾನ ಆ ಒಂದು ಟೈಮ್ ಝೋನಲ್ಲಿ. ಸೊ ಇಲ್ಲಿ ಹೋಗಿ ಒಂದು 3 times ನೀರೊಳಗೆ ಮುಳುಗಬೇಕು, ಡಿಪ್ ಮಾಡಬೇಕು. ಸೊ ಇಲ್ಲಿ ನೀರೆಲ್ಲ ಮುಳುಗ್ಬಿಟ್ಟು ನೆಕ್ಸ್ಟು ಇನ್ನೊಂದು ಲೊಕೇಶನ್ ಇದೆ, ಅಲ್ಲಿ ಹೋಗಿ 22 ಬಾವಿ ನೀರನ್ನ ತಲೆಗೆ ಹಾಕಿ ಸ್ನಾನ ಮಾಡೋದು ಅಂತ. ಸೊ ಈ ಒಂದು 22 ತೀರ್ಥ ಸ್ನಾನ ಅಂತ ಇದಕ್ಕೆ ಹೆಸರು. ಇಲ್ಲಿ 25 rupees ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಇಲ್ಲಿ ಒಂದಿಷ್ಟು ಜನಗಳು ಕಾಣಿಸ್ತಾರೆ ನೋಡಿ, ವೈಟ್ ಶರ್ಟ್ಸಲ್ಲಿ ಹಾಕ್ಕೊಂಡು. ಅವರೇ ಬಾವಿ ನೀರನ್ನ ತೋಡಿ ಬಕೆಟಲ್ಲಿ ಎಲ್ಲರಿಗೂ ಹಾಕೋದು. ಆ್ಯಕ್ಚುಲಿ ಹೆಂಗಿದೆ ಅಂದರೆ, ಆ ಒಬ್ಬರು ಪರ್ಸನ್ ನಮ್ಮ 4 ಜನಕ್ಕೆ 500 rupees ಚಾರ್ಜ್ ಮಾಡಿದರು. ಅವ್ರು ಹೆಂಗೆ ಮಾಡ್ತಾರೆ, ಈ ಥರ ದುಡ್ಡು ಕೊಟ್ಟು ನಾವು ತೀರ್ಥ ಸ್ನಾನ ಮಾಡಿಸ್ಕೊತಾ ಇದ್ದೀವಿ ಅಂತಂದರೆ ಆಲ್ಮೋಸ್ಟ್ ಹಾಫ್ ಬಕೆಟು ಒಬ್ರಿಗೂ ಸುರಿತಾರೆ. ಬಟ್ ಫ್ರೀಯಾಗೆಲ್ಲ ಮಾಡಿಸ್ಕೊಳ್ಳೋರು ಹೆಂಗೆ ಅಂತಂದರೆ, ಒಂದು ಸ್ವಲ್ಪ ಅವ್ರಿಗೆ ಹಾಕ್ತಾರೆ ಕೈಗೆ, ಅಥವಾ ಸ್ವಲ್ಪ ತಲೆಗೆ ಹಾಕ್ತಾರೆ, ಒಬ್ಬರು ಹಾಕೋದೇ ಇಲ್ಲ, ಆ ಥರ ಇರುತ್ತೆ. ಸೊ ಬೆಟರ್ ಆಪ್ಷನ್ ಈ ಥರ ದುಡ್ಡು ಕೊಟ್ಟು ಈ ತೀರ್ಥ ಸ್ನಾನ ಮಾಡೋದೇ ಬೆಟರು. ಸೊ ನೆಕ್ಸ್ಟ್ ನಾವು ಅಲ್ಲಿಂದ ಹೋಟೆಲ್ ರೂಮ್ನ ಚೆಕ್ಔಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿ ಎಲ್ಲ ಆಗಿ ಚೆಕ್ಔಟ್ ಎಲ್ಲ ಆಯಿತು. ಅದಾದಮೇಲೆ ಆನ್ ದ ವೇ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ವಿ. ನೆಕ್ಸ್ಟ್ ನಾವು ಹೊರಟಿರೋದು ಎಲ್ಲಿಗೆ ಅಂತ ಹೇಳಿದ್ರೆ, ದಟ್ ಈಸ್ ಧನುಷ್ಕೋಡಿ, ಟಿಪ್ ಆಫ್ ದ ಇಂಡಿಯಾ. ಅದು ರಾಮೇಶ್ವರಮಿಂದ ಮುಂದೆ ಹೋದ್ರೇ ಸಿಗೋದು ಧನುಷ್ಕೋಡಿ. ಸೊ ಸುತ್ತಮುತ್ತ ಕಂಪ್ಲೀಟ್ ಸಮುದ್ರ ಇದೆ, ಕಂಪ್ಲೀಟ್ ವಾಟರ್ ಬಾಡಿ. ಆ್ಯಂಡ್ ಇಲ್ಲೊಂದು ಕೋದಂಡರಾಮ ಟೆಂಪಲ್ ಕೂಡ ಇದೆ, ರಾಮನ ದೇವಸ್ಥಾನ. ಅಲ್ಲಿಗೆ ನಾವು ಏನು ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಕಂಪ್ಲೀಟ್ ಧನುಷ್ಕೋಡಿ ಎಂಡ್ ತನಕ ಹೋಗಿ ವಾಪಸ್ ಬರ್ತಾ ಏನೇನಿದೆ ಪ್ಲೇಸಸ್ ಅದೆಲ್ಲ ನೋಡೋಣ ಅಂತ. ಸೊ ನಾನು ಇಲ್ಲಿ ಪ್ಲೇಸಿಗೆ ಹೋಗೋಕ್ಕಿಂತ ಮುಂಚೆನೇ ಯೂಟ್ಯೂಬು, ಗೂಗಲ್ ರಿಸರ್ಚ್ ಮಾಡಿ ಹೋಗಿದ್ದೆ. ಸೊ ಇಲ್ಲಿ ಗೋಸ್ಟ್ ಟೌನ್ ಮತ್ತು ಈ ಟೆಂಪಲ್ ಮತ್ತು ಧನುಷ್ಕೋಡಿ, ದ ಟಿಪ್ ಆಫ್ ದ ಇಂಡಿಯಾ, ಇದು 3 ಪ್ಲೇಸಸ್ ಇದೆ. ಸೊ ಸುತ್ತಮುತ್ತ ಬೀಚ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಕಲರ್, ಕ್ಲಿಯರ್ನೆಸ್ಸು ಅದೆಲ್ಲ ಸಕ್ಕದಾಗಿತ್ತು. ಸೀ ಶೋರ್ ಸೌಂಡು ಎಲ್ಲ ನೋಡಿದ್ರೆ ಒಂಥರ ಹೋಗಿ ಆಟಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ ಆಟ ಆಡೋಕ್ಕೆಲ್ಲ ಆಗಲಿಲ್ಲ, ಯಾಕಂದರೆ ಮತ್ತೆ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಕೂತ್ಕೋತಾರೆ, ಆ ಮಣ್ಣು ಮರಳೆಲ್ಲ ಕಾಲಿಗೆ ಬರುತ್ತೆ ಅಂತ. ಈ ಒಂದು ಪ್ರಾಬ್ಲಮ್ಸಿಂದ ಆಟ ಆಡೋಕ್ಕೆಲ್ಲ ಹೋಗಿಲ್ಲ. ಇನ್ಫ್ಯಾಕ್ಟ್ ಬೀಚಿಗೆ ಕಾಲು ಕೂಡ ಇಟ್ಟಿಲ್ಲ. ಇಲ್ಲಿ ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ನಿಂತಿದ್ದೀನಿ, ಹೋಗಬಾರ್ದು ಅಂತ. ಆ್ಯಂಡ್ ಇಲ್ಲಿ ಇದೆ ನೋಡಿ ಧನುಷ್ಕೋಡಿದು ಎಂಡ್, ಟಿಪ್ ಆಫ್ ದ ಇಂಡಿಯಾ. ಸೊ ಸುತ್ತ ಫುಲ್ ಒಂದು ರೌಂಡ್ ನಡ್ಕೊ ಬರ್ಬೋದು ನಾವು. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಅವೈಲೇಬಲ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ನೀರು ಒಂದು ಸ್ವಲ್ಪ ಡಿಫ್ರೆಂಟ್ ಕಲರ್ಸು ಕಾಣುತ್ತೆ. 2 ಸಮುದ್ರ ಏನು ಅಲ್ಲಿ ಸಂಗಮ ಆಗ್ತಾ ಇದೆ ಅದನ್ನು ನಮಗೆ ಗೊತ್ತಾಗುತ್ತೆ. ಓಕೆ, ಧನುಷ್ಕೋಡಿ ಮುಗಿದು ಅಲ್ಲಿಂದ ವಾಪಸ್ ಬರ್ತಾ ಇರಬೇಕಾದ್ರೆ ಅಲ್ಲಿ ನಮಗೆ ಸಿಗೋದು ಗೋಸ್ಟ್ ಟೌನ್ ಅಂತ. ಗೋಸ್ಟ್ ಟೌನ್ ಯಾಕಂತ ಹೇಳ್ತಾರೆ ಅಂದರೆ, ಇಲ್ಲಿ ಮುಂಚೆ ಇದೊಂದು ಊರು, ಒಂದು ಹಳ್ಳಿ ಆಗಿತ್ತು. ಇಲ್ಲಿ ನೀವು ಬಿಲ್ಡಿಂಗ್ಸ್ ಎಲ್ಲ ನೋಡ್ಬೋದು. ಮುಂಚೆ ಈ ಥರ ಕಂಪ್ಲೀಟ್ ಸ್ಟ್ರಕ್ಚರ್ ಬಿಲ್ಡಿಂಗ್ ಆಗಿದ್ದಿದ್ದು. ಆ್ಯಂಡ್ ತುಂಬ ಜನ ವಾಸ ಮಾಡಿರೋಂಥ ಪ್ಲೇಸ್ ಇದು. ಏನಾಯಿತು ಅಂದರೆ, ಒಂದು ಸುನಾಮಿ ಬಂದು ಎಲ್ಲನೂ ಹೋಯಿತು. ಸುನಾಮಿ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಾಕಿದ್ದು ಈ ಊರನ್ನ, ಜನಗಳನ್ನ. ಒಬ್ಬರೂ ಬದುಕಿರಲಿಲ್ಲ ಆ ಟೈಮ್ನಲ್ಲಿ. ಸೊ ಎಲ್ಲ ನಮಗೆ ಹಾಫ್ ಬಿಲ್ಡಿಂಗ್ಸ್ ಕಾಣುತ್ತೆ, ಚರ್ಚ್ ಕಾಣುತ್ತೆ. ಸೊ ಈ ವಾಟರ್ ಬಾಡಿ ಏನಿದೆ ಅದು ತುಂಬ ಚೆನ್ನಾಗಿದೆ. ಇಲ್ಲಿ ಆ್ಯಕ್ಚುಲಿ ಆಟ ಆಡಬೇಕು ನಿಜವಾಗ್ಲೂ ಹೋಗಿ ಅಂತಂದರೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಕಂಪೇರ್ ಟು ದ ಎಂಡ್ ಆಫ್ ದ ಧನುಷ್ಕೋಡಿ. ಸೊ ಆ್ಯಕ್ಚುಲಾಗಿ ಇದು ಎಂಟ್ರೆನ್ಸು. ನಾವು ಬೇರೆ ಕಡೆಯಿಂದ ಎಂಟರ್ ಆಗಿಬಿಟ್ಟು ನಡ್ಕೊಂಡು ಎಂಟ್ರೆನ್ಸಿಂದ ಎಕ್ಸಿಟ್ ಆಗ್ತಾ ಇದ್ದೀನಿ. ಸೊ ಇದೇ ನೋಡಿ ಆ ಚರ್ಚು. ಇಲ್ಲಿ ಸಮ್ ಸ್ಟಾಲ್ಸು, ಶಾಪಿಂಗ್ ಏರಿಯಾ ಅದೆಲ್ಲ ಹಾಕಿದ್ದಾರೆ, ತಿನ್ನೋದಕ್ಕೆ ಶಾಪಿಂಗ್ ಅವೆಲ್ಲ ಇದೆ. ಸೊ ನೆಕ್ಸ್ಟ್ ಅಲ್ಲಿಂದ ಹೊರಟು ರೈಡ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ನಾನು ಹೇಳ್ದಂಗೆ ಕೋದಂಡರಾಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಟೆಂಪಲ್ಲಲ್ಲೂ ಅಗೈನ್ ಇದು ರಾಮನ್ ಟೆಂಪಲ್ಲು. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿ
ನಾವು ಟೆಂಪಲ್ ಒಳಗೆ ಹೋಗಿ ಟೆಂಪಲ್ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ. ಇಲ್ಲಿ ಒಬ್ರು ಹೇಳ್ತಾ ಇದ್ರು ಬೈನಾಕ್ಯುಲರ್ ಇಟ್ಕೊಂಡು ನೋಡಿ ರಾಮ ಸೇತು ತೋರಿಸ್ತೀನಿ ಆ್ಯಂಡ್ ರಾಮೇಶ್ವರಂ ಸಿಟಿ ತೋರಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಈ ರಾಮ ಸೇತು ಕಟ್ಟಬೇಕಾಗಿರೋದು ಫ್ಲೋಟಿಂಗ್ ಸ್ಟೋನ್ಸ್ ಏನಿದೆ ಅದು ಇನ್ನೊಂದು ಟೆಂಪಲಲ್ಲಿ ಲೊಕೇಟ್ ಆಗಿದೆ. ಅದು ನಮಗೆ ರಾಮೇಶ್ವರಂನ ಮೇನ್ ರೋಡಲ್ಲಿ ಇರುವಂಥ ಪಂಚಮುಖಿ ಆಂಜನೇಯ ಟೆಂಪಲಲ್ಲಿ ಒಂದಿಷ್ಟು ಫ್ಲೋಟಿಂಗ್ ಸ್ಟೋನ್ಸ್ಗಳು ಕಾಣುತ್ತೆ. ಅದನ್ನೆಲ್ಲ ನೋಡಾಯಿತು. ಅದನ್ನೆಲ್ಲ ನೋಡಿಬಿಟ್ಟು ನಾವು ಆ್ಯಕ್ಚುಲಿ ನೆಕ್ಸ್ಟ್ ಹೋಗಿದ್ದು APJ ಅಬ್ದುಲ್ ಕಲಾಂ ಅವರ ಮನೆ. ಅವರು ಚೈಲ್ಡ್ಹುಡ್ಡಲ್ಲಿ ಇರುವಂಥ ಮನೆ, ರಾಮೇಶ್ವರಂ ಅವ್ರದ್ದು ಹೋಮ್ ಟೌನು. ಸೊ ಅಲ್ಲಿರುವಂಥ ಮನೆಗೆ ಹೋಗಿದ್ವಿ. ಅಲ್ಲಿ ಅಗೇನ್ ನಮಗೆ ಈ ಕ್ಯಾಮರಾ ವೀಡಿಯೋಸ್ ಎಲ್ಲ ಅಲೋ ಇರಲಿಲ್ಲ. ಅಲ್ಲೂ ಒಂಥರ ಅವರು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಸಲ್ಲೆಲ್ಲ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅವ್ರು ಸಿಕ್ಕಿರೋಂಥ ಅವಾರ್ಡ್ಸ್ ಅಥವಾ ಅವ್ರ ಬುಕ್ಸು ಆ್ಯಂಡ್ ಅವ್ರ ರಿಲೇಟೆಡ್ ಥಿಂಗ್ಸ್ ಎಲ್ಲ ಈ ಒಂದು ಮ್ಯೂಸಿಯಮ್ಮಲ್ಲಿದೆ. ಇಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾನೂ ಇದೆ ಆ್ಯಂಡ್ ಇಲ್ಲೇ ಇದೆ ನೋಡಿ ಇರೋದು APJ ಅಬ್ದುಲ್ ಕಲಾಂ ಅವರ ಮನೆ. ಇದಾದಮೇಲೆ ಮೇನ್ ರೋಡಲ್ಲೇ ನಮಗೆ ಸಿಗುವಂಥದ್ದು APJ ಅಬ್ದುಲ್ ಕಲಾಂ ಮೆಮೋರಿಯಲ್. ಇದರ ಟೈಮಿಂಗ್ಸ್ 5:30ಗೆ ಇದು ಕ್ಲೋಸ್ ಆಗುತ್ತೆ. ಸೊ ಅದಕ್ಕೆ ನಾವು ನೆನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತಲ್ಲಿ ನೋಡ್ಕೊಂಡು ಬಂದ್ವಿ. ಅಗೇನ್ ಅಲ್ಲೂ ಫೋಟೋಸ್ ವೀಡಿಯೋಸ್ ಅಲೋ ಮಾಡೋದಿಲ್ಲ. ಯಾವುದೇ ಫೋನು ವೀಡಿಯೋ ಬ್ಯಾಗು ಏನೂ ತೊಗೊಂಡೋಗೋಕ್ಕೂ ಬಿಡಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಆನ್ ದ ವೇ ಲಂಚಿಗೆ ಒಂದು ರೆಸ್ಟೋರೆಂಟಲ್ಲಿ ನಿಲ್ಲಿಸಿ ಲಂಚ್ ಎಲ್ಲ ಮಾಡಿಕೊಂಡು ನಾವು ಹೊರಟಿದ್ದು ಕನ್ಯಾಕುಮಾರಿಗೆ. ನಮಗೆ ಆನ್ ದ ವೇ ಮತ್ತೆ ಸಾಲ್ಟ್ ಫೀಲ್ಡ್ ಸಿಕ್ತು. ಕಂಪ್ಲೀಟ್ ಲಾಂಗ್ ಸ್ಟ್ರೆಚ್ಗೆ ನಮಗೆ ಈ ಸಾಲ್ಟ್ ಫೀಲ್ಡೇ ಕಾಣಿಸ್ತಾ ಇದ್ದಿದ್ದು. ಸೊ ಒಂದು ಕಡೆ ಸ್ಟಾಪ್ ಕೊಟ್ಟು ಹೇಗಿದೆ, ಅಲ್ಲಿ ಸ್ವಲ್ಪ ಜನ ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಹತ್ರ ಎಲ್ಲ ಮಾತಾಡಿ ಸಾಲ್ಟು ಹೇಗೆ ಇದು ಎಲ್ಲಿಂದ ಬರುತ್ತೆ ಅಂತೆಲ್ಲ ಕೇಳಿದಾಗ ಅವ್ರು ಹೇಳ್ತಾಯಿದ್ರು ಅಲ್ಲಿ ಅವ್ರಿಗೆ ಸಿಗೋವಂಥ ನೀರು ಫುಲ್ ಸಾಲ್ಟ್ ವಾಟರು, ಸಾಲ್ಟ್ ಜಾಸ್ತಿ ಇರುತ್ತೆ. ಸೊ ಅವ್ರು ಅದರಿಂದ ಈ ಸಾಲ್ಟ್ ಪ್ಯೂರಿಫಿಕೇಷನ್ನ ಮಾಡ್ತಾರೆ. ಇವ್ರು ಜಸ್ಟ್ ಸಾಲ್ಟ್ನ ಕಲೆಕ್ಟ್ ಮಾಡೋದಷ್ಟೇ. ಸೊ ಅದನ್ನು ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿ ಬೇರೆ ಕಡೆ ಇದು ಫಿಲ್ಟರ್ ಆಗೋದು. ನಾವೇನು ಟಾಟಾ ನಮಕ್ ಅಂತ ತಿಂತೀವಿ ಅದೆಲ್ಲ ಇಲ್ಲಿಂದಾನೇ ಬರೋದು ಅಂತ ಅನಿಸುತ್ತೆ. ಸೊ ಇದು ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ ಏರಿಯಾನೇ. ಈ ಥರ ಅಗ್ರಿಕಲ್ಚರ್ ಇಂಡಸ್ಟ್ರಿ ಅದೆಲ್ಲ ಜಾಸ್ತಿನೇ ಇದೆ ತಮಿಳ್ನಾಡಲ್ಲಿ. ನೆಕ್ಸ್ಟ್ ಅಲ್ಲಿಂದ ನಾವು ಬಿಟ್ಟಿದ್ದು ಕನ್ಯಾಕುಮಾರಿಗೆ. ಆನ್ ದ ವೇ ನಮಗೆ ಹೈವೇಯಲ್ಲಿ ಒಂದು ದೊಡ್ಡ ಹೋಟೆಲ್ ಥರ ಸಿಕ್ತು. ಅಲ್ಲಿ ಲೈಕ್ ಮಾರ್ಟ್ ಎಲ್ಲ ಇದೆ. ನಾವೇನು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ನೋಡ್ತೀವಿ ಅದೇ ಥರ ಹೈವೇಯಲ್ಲಿತ್ತು ಇವ್ರದ್ದೇ ರೆಸ್ಟೋರೆಂಟ್ ಆ್ಯಂಡ್ ದಿಸ್ ಮಾರ್ಟ್. ಸೊ ಅಲ್ಲೊಂದು ಸಣ್ಣ ಸ್ಟಾಪ್ ಕೊಟ್ಟು ಟೀ ಬ್ರೇಕ್ ಆಯಿತು. ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಕನ್ಯಾಕುಮಾರಿಗೆ. ಸೊ ಕನ್ಯಾಕುಮಾರಿಯಲ್ಲಿ ನಮ್ಮ ಹೋಟೆಲ್ ರೂಮ್ಗೆ ಚೆಕ್ ಇನ್ ಮಾಡಿ ಅದಾದಮೇಲೆ ಹೋಗಿ ಒಂದು ಸ್ವಲ್ಪ ಡಿನ್ನರ್ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಸನ್ರೈಸ್ ನೋಡೋಕ್ಕೆ ಹೋಗ್ತಾ ಇರೋದು. ನಮಗೆ ಸನ್ಸೆಟ್ ಟೈಮಿಗೆ ರೀಚ್ ಆಗೋಕ್ಕಾಗಿಲ್ಲ ಕನ್ಯಾಕುಮಾರಿಗೆ. ಸೊ ಸನ್ಸೆಟ್ ಮಿಸ್ ಆಯಿತು. ಬಟ್ ಇಟ್ಸ್ ಓಕೆ. ಸನ್ಸೆಟ್ ಅಗೇನ್ ನನ್ನ ನೇಟಿವ್ ಮಂಗಳೂರಲ್ಲೇ ನೋಡ್ಬೋದು. ಬಟ್ ಸನ್ರೈಸ್ ಅಟ್ ದ ಬೀಚ್ ಶೋರ್ ನೋಡಿದ್ದಿದೆ ಫಸ್ಟ್ ಟೈಮ್. ಸೊ ಕನ್ಯಾಕುಮಾರಿ ಈಸ್ ಫೇಮಸ್ ಫಾರ್ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಆಲ್ಸೋ. ಸೊ ಇಲ್ಲಿ ತ್ರಿವೇಣಿ ಸಂಗಮ ಅನ್ನೋ ಒಂದು ಪ್ಲೇಸ್ನಲ್ಲಿ ನಮಗೆ ಸನ್ರೈಸ್ ಕಾಣಿಸುತ್ತೆ. ಆಲ್ರೆಡಿ ಸಾಕಷ್ಟು ಜನ 5 AM ಬಂದು ಇಲ್ಲಿ ಸನ್ರೈಸಿಗೆ ವೆಯ್ಟ್ ಮಾಡ್ತಾ ಕೂತಿದ್ರು ಆ್ಯಂಡ್ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋದು ತಮಿಳ್ನಾಡಲ್ಲಿ ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ವಡೆ ಬಜ್ಜಿ ಪಕೋಡೆಲ್ಲ ರೆಡಿ ಇರುತ್ತೆ. ಬಟ್ ಇಡ್ಲಿ ಸಿಗಲ್ಲ, ಬಟ್ ವಡೆ ಅಂತೂ ಖಂಡಿತ ಸಿಗುತ್ತೆ, ಟೀ ಕಾಫಿ ವಡೆ. ಸೊ ನಾವು ಸನ್ರೈಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬೆಳಕಂತೂ ಆಗ್ತಾಯಿತ್ತು, ಬಟ್ ಸನ್ರೈಸ್ ಕಾಣಿಸ್ತಾ ಇರಲಿಲ್ಲ. ಜಸ್ಟ್ ಸನ್ರೈಸ್ ಮಿಸ್ ಮಾಡ್ಕೋತಿದ್ವಿ. ಏನಾದ್ರು ಮೋಡದಿಂದ ಇವತ್ತು ನಮಗೆ ಸನ್ರೈಸ್ ಕಾಣಿಸಲ್ಲ ಅಂತ ಅನಿಸ್ತಾಯಿತ್ತು. ಬಟ್ ದೆನ್ ಆ್ಯಸ್ ಸೂನ್ ಒಂದು ಫಸ್ಟ್ ಗ್ಲಿಂಪ್ ಏನು ಒಂದು ಪಾರ್ಟ್ ಆಫ್ ಸನ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ದೊಡ್ಡ ಸೈರನ್ ಸ್ಟಾರ್ಟ್ ಆಯಿತು. ಸೊ ನಮಗೆ ಗೊತ್ತಾಯಿತು ಸನ್ ರೈಸ್ ಓಕೆ ಇವಾಗ ಅಂತ. ಅವರು ಒಂದು ಸೈರನ್ ಹೊಡಿತಾರೆ ಯಾವಾಗ ಸನ್ ಸ್ಟಾರ್ಟ್ ಆಗ್ತದೆ ಮೇಲೆ ಬರೋಕ್ಕೆ ಅಂತ, ಅವಾಗ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ಹಿಂಗಿರುತ್ತಾ ಸನ್ರೈಸ್ ಅಂತ ನಿಜವಾಗ್ಲೂ ಹಾಗೆ ಅನಿಸ್ತಾ ಇತ್ತು ಆ್ಯಕ್ಚುಲಿ. ಬಿಕಾಸ್ ಬೀಚ್ ಹತ್ರ ಹೋಗಿ ಸನ್ರೈಸ್ ನೋಡಿದ್ದು ಇದೇ ಫಸ್ಟ್ ಟೈಮ್. ಸೊ ಇದೊಂದು ಟೈಮ್ ಲ್ಯಾಪ್ಸ್ ವೀಡಿಯೋ ಇದೆ. ಈ ಪ್ಲೇಸ್ನಲ್ಲಿ ಫಸ್ಟ್ ಕುತ್ಕೊಂಡು ಸನ್ರೈಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಆ್ಯಕ್ಚುಲಿ ಇಲ್ಲೇ ಕುತ್ಕೊಂಡಿದ್ದರೆ ನಮಗೆ ಅಷ್ಟು ಚೆನ್ನಾಗಿರೋ ಬ್ಯೂಟಿಫುಲ್ ವ್ಯೂ ಆಫ್ ಸನ್ರೈಸ್ ಕಾಣಿಸ್ತಾ ಇರಲಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ನಾವು ಇಲ್ಲಿಂದ ಇನ್ನೂ ಸ್ವಲ್ಪ ಲೆಫ್ಟಿಗೆ ಮೂವ್ ಆದ್ವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಆ್ಯಕ್ಚುಲಾಗಿ ಸನ್ರೈಸ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸಿದ್ದು. ಸೊ ಅಲ್ಲಿ ಹೋಗೂ ನಾವು ಇನ್ನೊಂದು ಟೈಮ್ ಲ್ಯಾಪ್ಸ್ ವೀಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ.
ಸನ್ರೈಸ್ ನೋಡಿಕೊಂಡು ವಾಪಸ್ ನಮ್ಮ ರೂಮಿಗೆ ಬಂದು ಚೆಕ್ಔಟ್ ಆಗಿ ಅದಾದಮೇಲೆ ನಾವು ತಿಂಡಿ ಮಾಡೋದಕ್ಕೆ ಹೋದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ಸೇಮ್ ಅದೇ ಪ್ಲೇಸ್ಗೆ, ದಟ್ ಇಸ್ ತ್ರಿವೇಣಿ ಸಂಗಮ ಪ್ಲೇಸ್ಗೆ ಹೊರಟಿದ್ದು. ಅಲ್ಲಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಅಲ್ಲಿಗೆ ಹೋಗಬೇಕು ಅಂತ ಅಂದರೆ ನಾವು ಒಂದು ಶಿಪ್ಪಿಂದ ಹೋಗಬೇಕು. ಈ ಶಿಪ್ ಕ್ಯೂ ಎಷ್ಟು ಇದೆ ಅಂತ ಅಂದರೆ ಇದೇನು ತುಂಬ ಲೆಂದಿ ಕ್ಯೂ. ಇಲ್ಲಿ ಅಗೇನ್ ನಾರ್ಮಲ್ ಫ್ರೀ ಕ್ಯೂ ಅಂತ ಇದೆ ಆ್ಯಂಡ್ ಸ್ಪೆಷಲ್ ಟಿಕೆಟ್ ತೊಗೊಂಡು 300 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ತೊಗೊಂಡು ಹೋಗ್ಬೋದು. ಏನು ಡಿಫ್ರೆನ್ಸ್ ಇಲ್ಲ, ಇದು ಸ್ವಲ್ಪ ಬೇಗ ಮೂವ್ ಆಗುತ್ತೆ ಅಂತ. ಇದು ಆನ್ಲೈನಲ್ಲೂ ಬುಕ್ ಮಾಡ್ಬೋದು, ಆಫ್ಲೈನ್ ಟಿಕೆಟ್ಸು ತೊಗೋಬೋದು, 2 ಆಪ್ಷನ್ಸು ಇರುತ್ತೆ. ಆ್ಯಂಡ್ ಹೇಗೆ ಮಾಡ್ತಾರೆ ಅಂತಂದರೆ ಹೋಗಬೇಕಾದ್ರೆ ಈ ಸ್ಪೆಷಲ್ ಟಿಕೆಟ್ಸ್ ಎಲ್ಲ ಯೂಸ್ಫುಲ್ಲೇ, ಬಟ್ ವಾಪಸ್ ರಿಟರ್ನ್ ಬರಬೇಕಾದ್ರೆ ಯಾವ ಟಿಕೆಟೂ ಅಪ್ಲಿಕೇಬಲ್ ಆಗಲ್ಲ. ನೀವು ವಾಪಸ್ ಬರಬೇಕಾದ್ರೆ ಎಲ್ಲರೂ ನಾರ್ಮಲ್ ಜನರಲ್ ಕ್ಯೂ ಅಲ್ಲೇ ಬರಬೇಕು. ಸೊ ಇದು ಸ್ಟಾರ್ಟ್ ಆಗೋದೇ 8 o'clock ಸ್ಟಾರ್ಟ್ ಆಗುತ್ತೆ ಇದು. ಸೊ ಆಲ್ಮೋಸ್ಟ್ ನಾವು 8:30ಗೆ ಅಲ್ಲಿದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡೇ ಹೋದರೆ ಬೆಟರು. ಸೊ ವಿವೇಕಾನಂದ ರಾಕ್ ಮೆಮೋರಿಯಲ್ಲೇ ಕನ್ಯಾಕುಮಾರಿಯಲ್ಲಿ ಒಂದು ಫೇಮಸ್ ಪ್ಲೇಸ್ ಅದು. ಸೊ ಈ ಥರ ಒಂದು ಶಿಪ್ನಲ್ಲಿ ನಮಗೆ ಕರ್ಕೊಂಡು ಹೋಗ್ತಾರೆ. ಇದು ಜಸ್ಟ್ ಇರೋದು 2 minutes ಜರ್ನಿ ಅಷ್ಟೇ, ಬಟ್ ಅದಕ್ಕೆ 300 ರೂಪೀಸ್ ಪರ್ ಪರ್ಸನ್ ಚಾರ್ಜ್ ಮಾಡ್ತಾರೆ. ಬಿಕಾಸ್ ಅಷ್ಟು ರಶ್ ಇರುತ್ತೆ, ಅಷ್ಟು ಕ್ರೌಡ್ ಇರುತ್ತೆ ಅಂತ ಜನ ತೊಗೊಂಡು ಹೋಗ್ತಾರೆ, ಏನೂ ಮಾಡೋದಕ್ಕಾಗಲ್ಲ. ಆ್ಯಂಡ್ ವಿವೇಕಾನಂದ ಮೆಮೋರಿಯಲ್ ಒಳಗೆ ಹೋಗಬೇಕು ಅಂತ ಅಂದ್ರೂ ಅಲ್ಲಿ ಅಗೇನ್ ಪರ್ ಪರ್ಸನ್ 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದೇ ನೋಡಿ ವಿವೇಕಾನಂದ ರಾಕ್ ಮೆಮೋರಿಯಲ್. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದರೆ ಒಂದು ಗ್ಲಾಸ್ ಬ್ರಿಡ್ಜ್ ಕೂಡ ಇದೆ. ಆ ಗ್ಲಾಸ್ ಬ್ರಿಡ್ಜಲ್ಲಿ ಹೋದರೆ ನಾವು ಇನ್ನೊಂದು ಅಲ್ಲಿ ಸ್ಟ್ಯಾಚ್ಯೂ ಕಾಣಿಸುತ್ತೆ ಅಲ್ಲ, ಅಲ್ಲಿಗೆ ಹೋಗ್ಬೋದು. ಇಲ್ಲಿ ಮಿನಿಮಮ್ 1 hour ಬೇಕಾಗುತ್ತೆ. 1 hour ಇದೆಲ್ಲನ ಕವರ್ ಮಾಡ್ಬೋದು ನಾವು. ಈಗ ಬಂದು ಎಲ್ಲ ಇಲ್ಲಿ ಏನು ಒಂದು ವಿವೇಕಾನಂದ ರಾಕ್ ಮೆಮೋರಿಯಲ್ ಇದೆ, ನೆಕ್ಸ್ಟು ಇದೊಂದು ಟೆಂಪಲ್ ಇದೆ ಆ್ಯಂಡ್ ಇನ್ನೊಂದು ಸ್ಟ್ಯಾಚ್ಯೂ ಇದೆ. ಈ 3 ಪ್ಲೇಸಸ್ ಇರುತ್ತೆ ಇಲ್ಲಿ ನೋಡೋದಕ್ಕೆ. ಆ್ಯಂಡ್ ಬೇಕಾದರೆ ಲೈಕ್ ಲೈಬ್ರರೀಸು ಮತ್ತು ಏನಾದ್ರು ಶಾಪಿಂಗು ಅದೆಲ್ಲ ಇದೆ. ಅದು ಪರ್ಸ್ನಲ್ ಚಾಯ್ಸಸ್. ಹೋಗ್ತೀವಿ ಏನಾದ್ರು ನೋಡ್ತೀವಿ ಅಂದರೆ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹೋಗ್ಬೋದು. ಬಟ್ ಇಲ್ಲಿ ನೋಡಿ ತ್ರಿವೇಣಿ ಸಂಗಮ, ಇದು 3 ಡಿಫ್ರೆಂಟ್ ಕಲರ್ಸ್ ಆಫ್ ವಾಟರ್ ನಮಗೆ ಕಾಣಿಸುತ್ತೆ. ಸೊ ಕ್ಲಿಯರಾಗಿ ಗೊತ್ತಾಗುತ್ತೆ ಅಲ್ಲಿ 3 ಸಮುದ್ರಗಳು ಸೇರ್ತಾ ಇದೆ ಅಂತ ಅಂದರೆ. ಆ್ಯಂಡ್ ಇಲ್ಲಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಒಂದು ಸನ್ರೈಸ್ ಕ್ಯಾಲೆಂಡರ್ ಅಂತ ಅಲ್ಲಿ ಇತ್ತು. ಸೊ ಯಾವ್ಯಾವ ಮಂತಲ್ಲಿ ಯಾವ್ಯಾವ ಟೈಮಿಂಗ್ಸಲ್ಲಿ ಸನ್ರೈಸ್ ಆಗುತ್ತೆ, ಅರೌಂಡ್ ವಾಟ್ ಟೈಮ್ ಅಂತ ಎಲ್ಲ ಇತ್ತು ಇಲ್ಲಿ ನೀಟಾಗಿ. ಸೊ ಇದೇ ನೋಡಿ ದ ಗ್ಲಾಸ್ ಬ್ರಿಡ್ಜ್. ಇಲ್ಲೇನು ನೆಕ್ಸ್ಟ್ ಏನು ಚಾರ್ಜ್ ಇಲ್ಲ, ಆ 30 ರೂಪೀಸ್ ಏನು ಇಸ್ಕೋತಾರೆ ಅದರಲ್ಲೇ ಇದೆಲ್ಲನೂ ನೋಡ್ಬೋದು ನಾವು. ಸೊ ಇಲ್ಲಿ ಸ್ಟಾರ್ಟಿಂಗ್ ಹೋದಾಗ ಏನೂ ಕಾಣಿಸ್ತಾ ಇರಲಿಲ್ಲ, ಲೈಕ್ ಏನು ನೀರು ಅಥವಾ ಕಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಮುಂದೆ ಸ್ವಲ್ಪ ಹೋದಾಗ ಆ್ಯಕ್ಚುಲಿ ಅದು ಗ್ಲಾಸ್ ಬ್ರಿಡ್ಜೇ. ಒಂದು ಮಿಡಲ್ ಆಫ್ ದ ಪೋರ್ಷನ್ ಆಫ್ ದ ಬ್ರಿಡ್ಜ್ ಮಾತ್ರ ಗ್ಲಾಸ್ ಹಾಕಿರೋದು, ಸುತ್ತಮುತ್ತ ಎಲ್ಲ ಬೇರೆ ನಾರ್ಮಲ್ ಕಲ್ಲೇ ಇದೆ ಇಲ್ಲಿ. ಸೊ ಅಲ್ಲಿ ನೋಡಿ ನೀವು, ಇದು ಒಂಥರ ತುಂಬ ಚೆನ್ನಾಗಿರೋಂಥ ವ್ಯೂವೇ. ಅಂದರೆ ನಡೆಯೋಕ್ಕೇನು ಭಯ ಎಲ್ಲ ಏನಾಗಿರಲಿಲ್ಲ, ನಾರ್ಮಲ್ ಆಗೇ ಅನ್ನಿಸ್ತಾ ಇತ್ತು. ಬಿಕಾಸ್ ಚೆನ್ನಾಗೇ ಎಲ್ಲ ಸ್ಟ್ರೆಂತ್ ಆಗಿರುವಂಥದ್ದು ಗ್ಲಾಸ್ ಹಾಕ್ತಾರೆ ಅಂತ ಗೊತ್ತು. ಸೊ ಈ ಸ್ಟ್ಯಾಚ್ಯೂಗೆ ಇವ್ರು ನೇಮ್ ಕೊಟ್ಟಿರೋದು ಸ್ಟ್ಯಾಚ್ಯೂ ಆಫ್ ವಿಸ್ಡಮ್ ಅಂತ. ಸೊ ಇಲ್ಲಿ ಮೇಲ್ಗಡೆ ಸ್ಟ್ಯಾಚ್ಯೂ ಹತ್ರ ಹೋಗಬೇಕು ಅಂತ ಹೇಳಿದ್ರೆ ನಾವು 2 floors ಮೇಲ್ಗಡೆ ಇದಿರೋದು. ಸೊ 2 floors ಕ್ಲೈಮ್ ಮಾಡಿಬಿಟ್ಟು ಮೇಲ್ಗಡೆ ನಿಯರ್ ಟು ದಟ್ ಸ್ಟ್ಯಾಚ್ಯೂನ ಹೋಗ್ತೀವಿ. ಬಟ್ ಅದೇನಂದರೆ ತುಂಬ ಲಾರ್ಜ್ ಇದೆ. ಇಟ್ ಈಸ್ 1333 feet ಟಾಲ್ ಇದೆ. ಸೊ ಇಲ್ಲೊಂದು ಇನ್ಸ್ಟೆಂಟ್ 150 ರೂಪೀಸ್ ಫೋಟೋಸೊಂದು ಒಂದು ಶಾಪ್ ಇದೆ. ಆ್ಯಂಡ್ ಇಲ್ಲಿ ಹತ್ತಿರದಿಂದ ನೋಡಬೇಕು ಅಂದರೆ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಈ ಪ್ಲೇಸ್ನ ನಿಂತ್ಕೊಂಡು ಕೆಳಗಡೆ ಇರೋ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಅಗೇನ್ ಸ್ಟ್ಯಾಚ್ಯೂ ಇದಿಷ್ಟು ಎತ್ತರ ಆಗಿರೋದಕ್ಕೆ ದೂರದಿಂದನೇ ಚೆನ್ನಾಗಿ ಕಾಣೋದು ಈ ಸ್ಟ್ಯಾಚ್ಯೂ. ಬಟ್ ಅಲ್ಲಿಂದ ಬೇರೆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ವಾಪಸ್ ನಾವು ಎಕ್ಸಿಟ್ ಆಗ್ತಾ ಟೈಮಲ್ಲಿ ನೀವು ನೋಡ್ಬೋದು ಎಷ್ಟು ಕ್ರೌಡ್ ಇತ್ತು ಅಂತ ಆ ಕ್ಯೂಗೆ. ಬಿಕಾಸ್ ಇಲ್ಲಿ ನಾನು ಹೇಳ್ದಂಗೆ ಯಾವ ಟಿಕೆಟು ಇಲ್ಲ ಇಲ್ಲಿ, ಈಗೆಲ್ಲ ನಾರ್ಮಲ್ ಆಗೇನೇ ಇರೋದು. ಸೊ ಒಂದು ಸರಿಗೆ ಈ ಶಿಪ್ನಲ್ಲಿ 200 ಪೀಪಲ್ನ ಇವರು ಆಕ್ಯುಪೈ ಮಾಡ್ಬೋದು. ಅಲ್ಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಸಖತ್ ಸುಸ್ತಾಗಿ ಹೋಗಿತ್ತು, ಸಖತ್ ಸೆಕೆ ಆಗ್ತಿತ್ತು. ಸೊ ಅಲ್ಲಿ ಇದ್ದಿದ್ದಂಥ ತಾಳಿ ಬೊಂಡನ ಟ್ರೈ ಮಾಡಬೇಕು ಅಂತ ಇತ್ತು. ಬಟ್ ಇಲ್ಲೆಲ್ಲ ಒಂಥರ ಲೈಕ್ ಕೋಕೋನಟ್ ವಾಟರ್ಗೆ ಅಲ್ಲಿ ಐಸ್ ಆ್ಯಪಲ್ ಅದರೊಳಗೆ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿಕೊಡ್ತಾರೆ, ಸಖತ್ ಚಿಲ್ಲಾಗಿರುತ್ತೆ. ಸೊ ಅವರು ಅದನ್ನು ನುಂಗು ಅಂತ ಕರೀತಾಯಿದ್ರು, ನುಂಗು ಅಂತಲೂ ಕರೀತಾಯಿದ್ರು ಅದನ್ನು. ಸೊ ನಾವೆಲ್ಲ ತಾಳಿ ಬೊಂಡ ಅಥವಾ ಐಸ್ ಆ್ಯಪಲ್ ಅಂತ ಹೇಳಿ ಗೊತ್ತಿರೋದು. ಸೊ ತಮಿಳ್ನಾಡಲ್ಲಿ ಆ್ಯಕ್ಚುಲಿ ಫೇಮಸ್. ಸೊ ಅದನ್ನು ತಿಂದಿತ್ತು.
ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದಿರುವಂಥದ್ದು ಭಗವತಿ ಅಮ್ಮನ್ ಟೆಂಪಲ್ ಅಂತ. ಇದು ಕನ್ಯಾಕುಮಾರಿಯದು ಫೇಮಸ್ ಟೆಂಪಲ್. ಕನ್ಯಾಕುಮಾರಿ ದೇವಿ ಏನಿದೆ ಇದು ಇದೇ ಟೆಂಪಲಲ್ಲಿ ಇರೋದು. ಅಗೇನ್ ₹20 ಪರ್ ಪರ್ಸನ್ ಟಿಕೆಟ್ ಇತ್ತು ಆ ದರ್ಶನಕ್ಕೆ. ಆ್ಯಂಡ್ ಅದನ್ನು ವರ್ಜಿನ್ ಗಾಡೆಸ್ ಟೆಂಪಲ್ ಅಂತಲೂ ಹೇಳ್ತಾರೆ. ಸೊ ಅಲ್ಲಿ ಮೆನ್ಗೆ ಶರ್ಟ್ ರಿಮೂವ್ ಮಾಡಿಬಿಟ್ಟು ಹೋಗಬೇಕು. ಆ್ಯಂಡ್ ಬ್ಯಾಗ್ಸ್ ಎಲ್ಲ ಅಲೋ ಇಲ್ಲ, ಅದನ್ನೆಲ್ಲ ಅಲ್ಲಿ ಪ್ಲೇಸಸ್ ಇದೆ ಇಡೋಕ್ಕೆ. ಸೊ ಆ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಆಚೆ ಇನ್ನು ನಾವು ನಮ್ಮ ಕಾರ್ ಎಲ್ಲಿತ್ತು ಅಲ್ಲಿಗೆ ಬರ್ತಾ ಇದ್ವಿ. ಎಷ್ಟು ಸೆಕೆ, ಎಷ್ಟು ಸುಸ್ತಾಗಿ ಹೋಗಿತ್ತು ಅಂದರೆ ಏನು ಜಾಸ್ತಿ ಟೈಮ್ ಆಗಿರಲಿಲ್ಲ. ಜಸ್ಟ್ ಮಾರ್ನಿಂಗ್ 11:30 ಅಷ್ಟಕ್ಕೆ ನಾವು ಕನ್ಯಾಕುಮಾರಿ ಎಲ್ಲ ನೋಡಾಯಿತು. ಇನ್ನೂ ಅಲ್ಲಿ ಗಾಂಧಿ ಮ್ಯೂಸಿಯಂ ಅಂತ ಏನೋ ಇತ್ತು, ಆ್ಯಂಡ್ ಅದನ್ನು ನಾವು ನೋಡಲಿಲ್ಲ. ನಾವು ಜಸ್ಟ್ ವಿವೇಕಾನಂದ ರಾಕ್ ಮೆಮೋರಿಯಲ್, ಟೆಂಪಲ್ ಆ್ಯಂಡ್ ಬೀಚ್ ಸನ್ರೈಸ್ ಇಷ್ಟನ್ನೇ ನೋಡಿತ್ತು. ಸೊ ಅಲ್ಲಿಂದ ಬಂದು ಸಖತ್ ಸುಸ್ತಾಗಿ ಹೋಗಿತ್ತು. ಸೊ ಸಖತ್ ಬಿಸಿ ಉರಿ ಬಿಸಿಲು. ಸೊ ಅಷ್ಟಕ್ಕೆ ಆ್ಯಕ್ಚುಲಿ ಸಖತ್ ಸ್ಟ್ರೈನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಹೊರಟಿದ್ದು ನಮ್ಮದೆಲ್ಲ ಪ್ಲೇಸಸ್ ಮುಗೀತು. ಆ್ಯಂಡ್ ನಾವಿವತ್ತು ರೂಮ್ ಬುಕ್ ಮಾಡಿರೋದು ಮದುರೈಯಲ್ಲಿ. ಸೊ ಜರ್ನಿ ನಮ್ದು ಸ್ಟಾರ್ಟ್ ಆಗಿರೋದು ಮದುರೈಗೆ ಇವತ್ತು. ಸೊ ಇವತ್ತಿನ ಫೈನಲ್ ಡೆಸ್ಟಿನೇಷನ್ ಮದುರೈ ಆಗಿರುತ್ತೆ. ಆ್ಯಂಡ್ ಆನ್ ದ ವೇ ನಮಗೆ ಈ ಥರ ಬ್ಯೂಟಿಫುಲ್ ಸೀನ್ಸ್, ಬೆಟ್ಟ ಗುಡ್ಡನೇ ಕಾಣಿಸ್ತಾ ಇತ್ತು. ಆ್ಯಂಡ್ ರೋಡ್ ಬಗ್ಗೆ ಅಂತೂ ಏನು ಕಮೆಂಟ್ಸೇ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿದೆ ರೋಡು. ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ರೋಡ್ಸು ಸೂಪರಾಗೆ ಮಾಡಿದ್ದಾರೆ. ಸೊ ನಮಗೆ ಟ್ರಾವೆಲಿಂಗು, ಜರ್ನಿ, ಡ್ರೈವಿಂಗಲ್ಲಿ ಏನೂ ಸ್ಟ್ರೆಸ್ ಆಗಿಲ್ಲ. ಸೊ ಚೆನ್ನಾಗೇ ಇರೋವಂಥ ರೋಡ್ಸ್ ಇದು. ಸೊ ನೆಕ್ಸ್ಟ್ ನಾವು ಲಂಚ್ಗೆ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದು ಈ ಒಂದು ಹೋಟೆಲ್ನಲ್ಲಿ. ಸೊ ಇಲ್ಲಿ ಹೋಗಿ ನಾವು ಲಂಚ್ ಎಲ್ಲ ಮಾಡಿ ನೆಕ್ಸ್ಟ್ ನಾವು ನಮ್ಮ ಜರ್ನಿನ ಹಾಗೇ ಕಂಟಿನ್ಯೂ ಮಾಡಿದಾಯಿತು. ಇನ್ನು ನಮಗೆ ಹಾಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದ್ದು ಈ ಕ್ರ್ಯಾಕರ್ಸ್ ಸ್ಟೋರು, ಪಟಾಕಿ ಏನಿದೆ ಅಲ್ಲ ಅದರದ್ದು ಸ್ಟೋರ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮುಂದೆ ಹೋಗ್ತಾ ನೋಡಿದ್ರೆ ಗೊತ್ತಾಯಿತು, ಅಲ್ಲೊಂದು ಬೋರ್ಡ್ ಇತ್ತು, ಶಿವಕಾಶಿ ಊರಿಗೆ ಈ ರೋಡ್ ತೊಗೊಳ್ಳಿ ಅಂತ. ಸೊ ಅಲ್ಲಿ ಶಿವಕಾಶಿ ಅನ್ನೋದೇನು ಊರಿದೆ ಅಲ್ಲ, ಅಲ್ಲಿ ಪಟಾಕಿ ಮಾಡೋ ಅಂಥ ಊರದು, ಕಂಪ್ಲೀಟ್ ಪಟಾಕಿನೇ ಮಾಡೋ ಅಂಥ ಊರದು. ಸೊ ಇಲ್ಲಿ ಸಣ್ಣ ಮನೆ ಅಥವಾ ಒಂದು ಶಾಪ್ ಥರ ಕಾಣಿಸ್ತೆ, ಅಲ್ಲೆಲ್ಲನೂ ಪಟಾಕಿ ಮಾಡೋ ಅಂಥದ್ದೇ ಪ್ಲೇಸಸ್ ಅದು. ಸೊ ಇಲ್ಲೆಲ್ಲ 95% ಡಿಸ್ಕೌಂಟ್ಸ್, 80% ಡಿಸ್ಕೌಂಟ್ಸ್ ಅಂತೆಲ್ಲ ಬೋರ್ಡ್ ಹಾಕಿ ತುಂಬ ಶಾಪ್ಗಳಿತ್ತು. ಶಿವಕಾಶಿ ಅನ್ನೋ ಊರಿಗೆ ಇನ್ನೂ ಸ್ವಲ್ಪ ಹೋಗಬೇಕು, ಬಟ್ ಇದು ಮೇನ್ ಹೈವೇಯಲ್ಲಿ ಇವ್ರು ಈ ಥರ ಬಿಸ್ನೆಸ್ ಮಾಡೋಣ ಅಂತ ಅಲ್ಲೆಲ್ಲ ಶಾಪ್ಸ್ ಹಾಕೊಂಡು ಕೂತಿದ್ದಾರೆ. ಸೊ ಆ್ಯಂಡ್ ನಮಗೆ ಆನ್ ದ ವೇ ಇಲ್ಲಿ ಕಾಣಿಸುತ್ತಿದ್ದಂಥದ್ದು ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಇದು. ಸೊ ನಾವು ರೀಚ್ ಆದ್ವಿ ಮದುರೈಗೆ. ಆಲ್ಮೋಸ್ಟ್ ಈವ್ನಿಂಗ್ 5ಗೆ ರೀಚ್ ಆಗಾಯಿತು ನಾವು ಮದುರೈ ಹೋಟೆಲ್ಗೆ ಚೆಕ್ ಇನ್ ಮಾಡಿಕೊಂಡು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾವು ಮದುರೈ ಟೆಂಪಲ್ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಿಕಾಸ್ ನಾವು ಮುಂಚೆನೇ ಮದುರೈ ಟೆಂಪಲ್ ಹೋಗಾಗಿದೆ. ನಾನು 9th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಮದುರೈಗೆ ಹೋಗಾಗಿದೆ. ಸೊ ನಾನು ಮತ್ತೆ ಹೋಗೋದು ಬೇಡ ಅಂತ ಅನಿಸ್ತಿತ್ತು. ಬಟ್ ನಾವು ಹೇಗೂ ಬೇಗ ರೀಚ್ ಆದ್ವಲ್ಲ ಅಂತ ಹೋಗಿ ಒಂದು ವಿಸಿಟ್ ಕೊಡೋಣ ಅಂತ ಹೋಗಿದ್ದು. ನಾವೇನು ಈ ಸರಿ ಕಾರಲ್ಲಿ ಹೋಗಿಲ್ಲ, ಬಿಕಾಸ್ ನಮ್ಮ ಹೋಟೆಲಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ನಾವು ಆಟೋ ತೊಗೊಂಡು ಟೆಂಪಲಿಗೆ ಬಂದಿರೋದು. ಅಗೇನ್ ಮದುರೈ ಮೀನಾಕ್ಷಿ ಟೆಂಪಲ್ ಏನಿದೆ ಇದು ಒಂದು ಭೂಲ್ಭುಲಯ ಥರನೇ ಒಂದೊಂದು ಟೆಂಪಲ್ಲು, ಬಿಕಾಸ್ 4 ಗೋಪುರ ಇದೆ. ಆ್ಯಂಡ್ 4 ಎಂಟ್ರಿ ಕೂಡ ಇದೆ ಇಲ್ಲಿ. ವೆಸ್ಟ್ ಗೇಟ್, ಈಸ್ಟ್ ಗೇಟ್, ನಾರ್ತ್ ಗೇಟ್, ಸೌತ್ ಗೇಟ್ ಅಂತ ಎಂಟ್ರೀಸ್ಗಳಿದೆ. ಈ ನಾನು ಮುಂಚೆ ಹೋಗಿರ್ಬೇಕಾದ್ರೆ ಇಲ್ಲಿ ಫೋನೆಲ್ಲ ಅಲೋ ಮಾಡ್ತಾಯಿದ್ರು. ಬಟ್ ಇವಾಗ ಏನು ಮಾಡಿದ್ದಾರೆ, ಫೋನು, ಬ್ಯಾಗು, ಎಲೆಕ್ಟ್ರಾನಿಕ್ ಡಿವೈಸ್ ಏನೂ ಅಲೋ ಮಾಡಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸೊ ಅದನ್ನೆಲ್ಲ ಅಲ್ಲಿ ಒಳಗಿಟ್ಟು ನಾವು ಒಳಗೆ ಹೋಗಿ ದರ್ಶನ ಮಾಡಿ ಆಯಿತು. ಆ್ಯಂಡ್ ಇಲ್ಲಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾಯಿತ್ತು. ಬಟ್ ಮುಂಚೆ ನಾವು ಹೋಗಿರ್ಬೇಕಾದ್ರೆ ತುಂಬ ಆರಾಮಾಗಿ ದರ್ಶನ ಆಗಿತ್ತು. ಬಟ್ ಈ ಸರಿ ಹೋಗ್ಬೇಕಾದ್ರೆ ತುಂಬ ಜನ ಇದ್ದರು. ಆ್ಯಂಡ್ ಅಗೇನ್ ಇಲ್ಲೂ ಸ್ಪೆಷಲ್ ಕ್ಯೂ, ನಾರ್ಮಲ್ ಕ್ಯೂ ಅಂತ ಇತ್ತು. ಬಟ್ ಜನ ಕಮ್ಮಿ ಇರೋದ್ರಿಂದ ಆ ಸ್ಪೆಷಲ್ ಕ್ಯೂ ಏನು ತೊಗೊಂಡಿಲ್ಲ, ನಾರ್ಮಲ್ ಕ್ಯೂ ಅಲ್ಲೇ ಹೋಗಿ ಆ್ಯಂಡ್ ವಾಪಸ್ ಬಂದು ಡಿನ್ನರ್ ಮುಗಿಸ್ಕೊಂಡು ಅವತ್ತಿನ ದಿನ ಮುಗೀತು. ಇದು ನೆಕ್ಸ್ಟ್ ಮಾರ್ನಿಂಗ್ ನಾವು ಇಲ್ಲಿ ಹೋಟೆಲಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಸೊ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮದುರೈ ಹೋಟೆಲ್ನ ಚೆಕ್ಔಟ್ ಆದ್ವಿ. ಸೊ ಇಲ್ಲಿಗೆ ನಮ್ಮ ಟೆಂಪಲ್ ಜರ್ನಿ, ಟೆಂಪಲ್ ರನ್ ಅನ್ನೋದೇನಿದೆ ಅದು ಮುಗೀತು. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಬ್ಯಾಂಗ್ಳೂರ್ಗೆ. ಇದು ಅಗೇನ್ ನಮಗೆ ಲಾಂಗ್ ಜರ್ನಿ ಇದೆ, ಮದುರೈ ಟು ಬ್ಯಾಂಗ್ಳೂರ್. ಆ್ಯಂಡ್ ನಮಗೆ ಆನ್ ದ ವೇ ಇಲ್ಲಿ ತುಂಬ ಗ್ರೇಪ್ಸ್ದು ಫಾರ್ಮ್ ಕಾಣಿಸ್ತಾ ಇತ್ತು. ಹೋಗೋಣ, ಒಂದು ಫೋಟೋ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಸಕ್ಕದಾಗಿತ್ತು ಆ ಗ್ರೇಪ್ಸು. ನೋಡಿದ್ರೇ ತಿನ್ನಬೇಕು ಅನ್ನೋ ಅಷ್ಟು ಆಸೆ ಆಗ್ತಾಯಿತ್ತು. ಬಟ್ ಹೆಂಗೋ ಒಂದು ಮಾಡಿ ಒಂದು ಇದನ್ನು ಕತ್ಕೊಂಡೇ ಬಂದಿದ್ದು ಆ್ಯಕ್ಚುಲಿ. ಬಟ್ ಆಲ್ಮೋಸ್ಟ್ ಇದೆಲ್ಲ ಅದು ವಿಷ ಹಾಕ್ತಾರೆ, ಬೇರೆ ಏನೂ ವೇ ಇಲ್ಲ. ಬಟ್ ಏನಂದರೆ ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ನಾವು ಅದಾದಮೇಲೆ ತೊಳೆದ್ಬಿಟ್ಟು ಎಲ್ಲ ಕಾರಲ್ಲಿ ತಿಂದು, ಉಪ್ಪು ಖಾರ ಎಲ್ಲ ಇತ್ತು ಕಾರಲ್ಲಿ. ಸೊ ಅದನ್ನೆಲ್ಲ ಹಾಕ್ಕೊಂಡು ತಿಂದಿದ್ದು ಅಂದರೆ ತುಂಬ ಚೆನ್ನಾಗಿತ್ತು. ಇವಾಗಲೂ ನೆನೆಸ್ಕೊಂಡ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿದೆ ಈ ಗ್ರೇಪ್ಸ್ ನೋಡಿದ್ರೆ. ಸಕ್ಕದಾಗಿತ್ತು ಇದು ಗ್ರೇಪ್ಸು.
ಹಾಗೆ ನಾವು ಮಧುರೈ ಟು ಬೆಂಗಳೂರು ಹೋಗಬೇಕು ಅಂತ ಹೇಳಿದ್ರೆ ಮಿಡಲಲ್ಲಿ ಆಲ್ಮೋಸ್ಟ್ ಗೊತ್ತಿರೋ ಪ್ಲೇಸ್ ಅಂದರೆ ಸೇಲಂ ಅನ್ನೋ ಒಂದು ಪ್ಲೇಸ್ ಸಿಗುತ್ತೆ. ಸೊ ಇದು ಜಸ್ಟ್ ಬಿಫೋರ್ ಇನ್ನೂ ಸೇಲಂ ಸಿಕ್ಕಿಲ್ಲ, ಅದು ಬಿಫೋರ್ ಸೇಲಂ ಇದು ಒಂದು ಸ್ಮಾಲ್ ಟೀ ಬ್ರೇಕಿಗೆ ನಿಲ್ಲಿಸಿದ್ದು. ಸೊ ಇಲ್ಲಿ ಹಾಗೆ ನನಗೆ ಅರುಣ್ ಐಸ್ ಕ್ರೀಮ್ ಬಾಲ್ ಸಿಕ್ತು. ಸೊ ಅದನ್ನು ತಿಂತ ಚೈಲ್ಡ್ಹುಡ್ನ ನೆನಪು ಮಾಡ್ಕೊತ ತಿಂತಾ ಇದ್ದೆ. ಆ್ಯಂಡ್ ಇಲ್ಲೊಂದು ಯಾವುದೋ RK-ಮೆಸ್ ಅಂತ ಕೂಡ ಇತ್ತು. ಇದ್ರದ್ದು ಆ್ಯಂಬಿಯನ್ಸು ಲುಕ್ ಎಲ್ಲ ಸಕ್ಕತ್ತಾಗಿತ್ತು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಹಾಗೆ ಕಂಟಿನ್ಯೂ ಮಾಡಿದ್ವಿ. ನಾವು ಲಂಚ್ಗೆ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದು ಹೋಟೆಲ್ ಸೇಲಂ ಶರವಣ ಭವನಲ್ಲಿ. ಸೊ ಇಲ್ಲಿ ಬಂದು ನಾವು ಲಂಚ್ ಮಾಡಿದ್ವಿ, ಇದು ಸೇಲಮಲ್ಲಿ. ಸೊ ಇಲ್ಲಿ ನನಗೆ ರೋಸ್ ಮಿಲ್ಕ್ ಕಾಣಿಸ್ತು ಮೆನ್ಯೂಯಲ್ಲಿ. ಸೊ ಒಂದು ರೋಸ್ ಮಿಲ್ಕು ಕುಡಿಯೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಾನು ಫಸ್ಟ್ ರೋಸ್ ಮಿಲ್ಕ್ ಕುಡಿದಿದ್ದೆ ಊಟಿಯಲ್ಲಿ, ಆ್ಯಂಡ್ ಅಗೇನ್ ಈಗ ಸೆಕೆಂಡ್ ಟೈಮನ್ನು ತಮಿಳ್ನಾಡಲ್ಲೇ ಕುಡಿತಿರೋದು. ಇಟ್ ವಾಸ್ ನೈಸ್, ಇಟ್ ವಾಸ್ ರಿಯಲಿ ಗುಡ್. ಆಮೇಲೆ 2 ಬಾಟಲಲ್ಲಿ ತರಿಸಿದ್ವಿ ನಾವು ಆ್ಯಕ್ಚುಲಿ. ಸೊ ಅಲ್ಲಿ ಲಂಚೆಲ್ಲ ಮುಗಿಸ್ಕೊಂಡು ಅಗೇನ್ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಆನ್ ದ ವೇ ಹಾಗೆಯೇ ಕೆಲವೊಂದು ಕಡೆ ರೋಡ್ ವರ್ಕ್ಸ್ ಕೂಡ ನಡೀತಾ ಇದೆ. ಸೊ ಫ್ಲೈಓವರ್ಸ್ ಎಲ್ಲ ಬಿಟ್ಟು ಬೇರೆ ಕಡೆ ಸ್ವಲ್ಪ ಹಳ್ಳಿ ಒಳಗೆಲ್ಲ ಹೋಗಬೇಕಾಗಿರೋಂಥ ರೋಡ್ಸ್ ಕೂಡ ಇದೆ. ನಮಗೆ ಕಾಣಿಸಿದ್ದು ಒಂದು ಬಸ್ ದಟ್ ಈಸ್ ಫ್ರಮ್ ಕಾಠ್ಮಂಡುವಿಂದ ಒಂದು ಲೈಕ್ ಯಾತ್ರೆ ಅಂತ ಒಂದು ಮಾಡ್ತಾ ಇರೋದು ಒಂದು ಬಸ್ಸು ಕಾಣಿಸ್ತು ನಮಗೆ ಹಾಗೆ. ಆ್ಯಂಡ್ ನೆಕ್ಸ್ಟ್ ನಾವಿನ್ನೇನು ಸ್ವಲ್ಪ ದೂರದಲ್ಲೇ ಇದ್ದಿದ್ದು ಬೆಂಗಳೂರಿಗೆ, ಹೊಸೂರು ಎಲ್ಲ ದಾಟ್ಕೊಂಡು ಅಗೇನ್ ನಮ್ಮ ತಮಿಳ್ನಾಡಿನ ಬಿಟ್ಟು ಬೆಂಗಳೂರಿಗೆ ರೀಚ್ ಆಯಿತು. ಬೆಂಗಳೂರಲ್ಲಿ ಬಂದು ಸ್ನ್ಯಾಕ್ಸ್ ಟೀ ಬ್ರೇಕಿಗೆ ನಿಲ್ಲಿಸಿದ್ದಾಯಿತು. ಸೊ ಇಲ್ಲಿ ಸ್ನ್ಯಾಕ್ಸು ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ನಾವು ಹೊರಟಿರೋದು ಬೆಂಗಳೂರಲ್ಲಿ ನಮ್ಮದು ಫೈನಲ್ ಡೆಸ್ಟಿನೇಷನ್ ಇವತ್ತು. ಸೊ ನಾವು ಬೆಂಗಳೂರಿಗೆ ರೀಚ್ ಆದರೆ ನಮ್ಮ ಟ್ರಿಪ್ ಕಂಪ್ಲೀಟ್ ಆಯಿತು ಅಂತ. ಆನ್ ದ ವೇ ಏನಂದರೆ ಅತ್ತಿಬೇಳೆಯಲ್ಲಿ ಸಿಗುವಂಥ ಒಂದು ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲಿ 2 ಟೆಂಪಲ್ ಇದೆ, ವೈಟ್ ಮಾರ್ಬಲ್ ಜೈನ್ ಟೆಂಪಲ್ ಆ್ಯಂಡ್ ಪಿಂಕ್ ಮಾರ್ಬಲ್ ಟೆಂಪಲ್ ಅಂತ. ಆಲ್ಮೋಸ್ಟ್ ಕ್ಲೋಸಿಂಗ್ ಟೈಮ್ ಆಗಿದ್ದರಿಂದ ಪಿಂಕ್ ಮಾರ್ಬಲ್ ಟೆಂಪಲಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ದಿಸ್ ಇಸ್ ಅ ಬ್ಯೂಟಿಫುಲ್ ಜೈನ್ ವೈಟ್ ಮಾರ್ಬಲ್ ಟೆಂಪಲ್. ಸೊ ಇದು ಒಂದಕ್ಕೆ ವಿಸಿಟ್ ಕೊಟ್ಟಾಯಿತು ಅತ್ತಿಬೇಳೆಯಲ್ಲಿ. ಆ್ಯಕ್ಚುಲಿ ನನಗೆ ಅನಿಸಿದ್ದು ಈ 2 ವೈಟ್ ಮಾರ್ಬಲ್ ಟೆಂಪಲ್ ಆ್ಯಂಡ್ ಪಿಂಕ್ ಮಾರ್ಬಲ್ ಟೆಂಪಲ್ನ ನೋಡೋಕ್ಕೂ ಅನ್ಸಿದ್ದು ಈ ಡೇ ಟೈಮಲ್ಲಿ ಬರಬೇಕು ಅಂತ. ಸೊ ಖಂಡಿತ ನೆಕ್ಸ್ಟ್ ಟೈಮ್ ಆದಾಗ ನಾನು ಇಲ್ಲೊಂದು ವಿಸಿಟ್ ಕೊಡ್ತೀನಿ. ಸೊ ಇಲ್ಲಿಗೆ ನಮ್ಮ ಟ್ರಾವೆಲ್ ಎಲ್ಲ ಮುಗೀತು. ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಾಯಿತು ಮಳೆ ಬಂದು ಸರಿಯಾಗಿ ಸ್ವಿಮ್ಮಿಂಗ್ ಪೂಲಾಗಿ ಹೋಗ್ಬಿಟ್ಟಿದೆ ಬೆಂಗಳೂರು ಅಂತ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ಟ್ರಾವೆಲ್ ವ್ಲಾಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.